ಗನ್ ಶೂಟ ಅಷ್ಟೇ. ಸೊ ನಂಬ್ ಕ್ರೀಮ್ ಯಾಕೆ ಬಳಸಬಾರ್ದು ಅಂತಾನು ಹೇಳಿದೀನಿ. ಜೊತೆಗೆ ಗನ್ ಶಾಟ್ಸ್ನೆಲ್ಲ ಇಟ್ಸ್ ನಾಟ್ ಸೇಫ್. ಕೊಟ್ಬಿಡೋದಿತ್ತಿ ನಂಬ್ ಕ್ರೀಮ್ ಅಂತೆಲ್ಲ ಬರುತ್ತಲ್ಲ ಅದನ್ನ ಬಳಸ್ತೀನ. ಅಮ್ಮ ಎಲ್ಲೋದ್ರೂ ಜುಟ್ಟು ಜುಟ್ಟು ಜುಟ್ಟು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಶುಕ್ರವಾರ ನಾವು ಅವಿಷ್ಕಂಗೆ ಓಲೆ ಚುಚ್ಚಿಸೋದಕ್ಕೆ ಹೋಗ್ತಾ ಇದೀವಿ. ಗನ್ ಶೂಟ ಅಥವಾ ಸ್ಟಡ್ ಹಾಕಿಸ್ತೀವ ಅಥವಾ ನಾರ್ಮಲ್ ಆ ರೀತಿಗೆ ಹಾಕ್ಸಿದೀವಲ್ಲ ಅದು ಹಾಕಿಸ್ತೀವ. ಆ್ಯಂಡ್ ಇನ್ನೇನು ಆಮೇಲೆ ನಂಬ್ ಕ್ರೀಮ್ ಅಂತೆಲ್ಲ ಬರುತ್ತಲ್ಲ ಅದನ್ನ ಬಳಸಲ್ವಾ ಅದನ್ನ ಎಲ್ಲಾನು ಇವತ್ತಿನ ನಾನು ವ್ಲಾಗಲ್ಲಿ ಹೇಳ್ತೀನಿ. ಅದಿತಿಗೂ ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದೀನಿ. ಅದಿತಿಗೆ ಸ್ಟೈಲ್ ಚಡ್ಡಿ, ಅವ್ರಿಗೆ ಚಡ್ಡಿ ಅಂದ್ರೆ ತುಂಬಾ ಇಷ್ಟ. ಸೊ ಇವತ್ತು ಅವ್ರು ಚಡ್ಡಿ ಹಾಕೊಳ್ತೀನಿ ಅಂತಂದ್ರು. ಅವಿಷ್ಕಂಗೆ ಇವತ್ತು ಫ್ರಾಕ್ ಹಾಕಿದ್ದೀನಿ. ಅದಿತಿಗೂ ಓಲೆ ಚುಚ್ಚಿಸುವಾಗ ಫ್ರಾಕೇ ಹಾಕಿದ್ದೆ. ಅದಿತಿ ಫ್ರಾಕ್ ಬೇಡ ಅಂತ ಹೇಳಿದ್ರು. ಶಿ ಪ್ರಿಫರ್ಸ್ ಪ್ಯಾಂಟ್ ಇರೋ ಚಡ್ಡಿಗಳು, ಎಂತ ಜೋಬ್ ಇರೋ ಚಡ್ಡಿಗಳು. ಸೊ ಅದಕ್ಕೋಸ್ಕರ ಅವ್ರಿಗೆ ಆ ರೀತಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇವ್ರನ್ನ ಈ ಕ್ಯೂಟ್ ಹೀಗೇನೆ ಡಾನ್ಸ್ ಕ್ಲಾಸಲ್ಲೂ ಅಷ್ಟೇ. ಅದಿತಿ ನೋ ಡಾನ್ಸಿಂಗ್ ಆನ್ ದ ಬೆಡ್. ಇಫ್ ವಾಂಟ್ ಟು ಡಾನ್ಸ್ ಪ್ಲೀಸ್ ಗೋ ಡೌನ್. ಯು ಡೋಂಟ್ ವಾಂಟ್ ಟು ಗೋ? ಓಕೆ. ಸೊ ಡಾನ್ಸ್ ಕ್ಲಾಸಲ್ಲೂ ಈಗೇನೆ ಯಾರನ್ನೇ ನೋಡ್ರು ಇದು ಅವರೇ ಮಾತಾಡಿಸ್ತಾರೆ. ಇದು ಫ್ರಾಕ್. ಸೊ ಗೊತ್ತಿಲ್ಲ, ಒಂಥರ ಟೆನ್ಷನ್ ಆಗ್ತಾ ಇದೆ. ಅಂದ್ರೆ ಆಬ್ವಿಯಸ್ಲಿ ಅದು ಹಂಗೆ ಅಲ್ವಾ, ಮಗು ಇಲ್ಲಡುತ್ತೋ ಜಾಸ್ತಿ ಅಂತ ಗೊತ್ತಿಲ್ಲ ಹೇಗಿರ್ತಾರೋ. ಒಂದು ಬಟರ್ಫ್ಲೈ ಕ್ಲಿಪ್ ಬೇರೆ ಹಾಕಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಓಲೆ ಚುಚ್ಚಿಸೋದು. ಎಕ್ಸೈಟೆಡ್. ಆ್ಯಕ್ಚುಲಿ 5 ಮಂತ್ಸ್ಗೆ ಚುಚ್ಚಿಸ್ಬೇಕಿತ್ತು. 5th ಮಂತಲ್ಲಿ ಮನೇಲಿ ಏನೋ ಸೂತ್ಕ ಇತ್ತು. ಅವಾಗ ಚುಚ್ಚಿಸಬಾರ್ದು ಅಂತ ಹೇಳಿದ್ರು, ಕೆಲವರು ಚುಚ್ಚಿಸ್ಬೋದು ಅಂತ ಹೇಳಿದ್ರು. ಆ ಕನ್ಫ್ಯೂಷನ್ಸಲ್ಲಿ ಬೇಡ ಅಂತ ಅಂದ್ಬಿಟ್ಟು ವಿ ಡಿಡ್ಂಟ್ ಗೋ ಫಾರ್ ಇಟ್. ಅದಕ್ಕೆ 5th ಮಂತಲ್ಲೇನೆ ಚುಚ್ಚಿಸಿದ್ದು. ಸೊ ಅವಿಷ್ಕಂಗೆ 9 ತಿಂಗಳು ಬಿದ್ದಿದೆ ಅಲ್ವಾ, ಸೊ ಅದಕ್ಕೆ ವಿ ಆರ್ ಗೋಯಿಂಗ್ ಫಾರ್ ಇಟ್. ಆ್ಯಂಡ್ ಮುಡಿ ವಿಚಾರನೂ ಅಷ್ಟೇ. ಏನಾಗಿತ್ತು ಗೊತ್ತಾ, ಮುಡಿ 9 ತಿಂಗಳಿಗೆನೆ ಕೊಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಸೊ ಕೃವಿ ಮನೇಲಿ ಕೇಳಿದಾಗ ಇಲ್ಲ, ನಾವೆಲ್ಲರೂ ವರ್ಷದ ಟೈಮಲ್ಲೇನೆ ಕೊಡೋದು, 1 ವರ್ಷ ಇವತ್ತು ತುಂಬುತ್ತೆ ಅಂತಂದ್ರೆ ಹಿಂದಿನ ದಿನ ಹೋಗಿ ಕೊಟ್ಬಿಟ್ಟು ಬರ್ತೀವಿ ಅಂತೆಲ್ಲ ಹೇಳಿದ್ರ. ಆ್ಯಕ್ಚುಲಿ ನಾವು ಓಕೆ, ಅವತ್ತು ದೊಡ್ಡವ್ರು ಹೇಳಿದ್ದನ್ನು ಮಾಡಲೇಬೇಕಲ್ವ ಅಂತ ಅಂದ್ಬಿಟ್ಟು ಕೃವಿ ಪಾಪ ಹಂಗೆ ಫಾಲೋ ಮಾಡಿಕೊಂಡು ಅದಿತಿದು ಕುತ್ಕೊಂಬಗ್ನೆ. ಅದಿತಿದು ಬರ್ತ್ಡೇ ಡಿಸೆಂಬರ್ 8, ಕುತ್ಕೊಳ್ಳಿ, ಡಿಸೆಂಬರ್ 8. ಸೊ ನಾವು ಡಿಸೆಂಬರ್ 7th ಹೋಗಿ ಮುಡಿ ಕೊಡಿಸ್ಕೊಂಡು ಬಂದಿದ್ದು. ಆಮೇಲೆ ಗೊತ್ತಾಯ್ತು ದೇ ಡೆಲಿಬ್ರೇಟ್ಲಿ ಡಿಡ್ ದಟ್ ಡ್ರಾಮಾ ಅಂತ. ಬೇರೆ ಮಗುಗೆ ಸೇಮ್ ಕೃವಿ ಏನಂತ ಹೇಳೋದು, ಸೇಮ್ ಈ ಏನಂತ ಹೆಂಗೆ ಹೇಳೋದು, ಅದಿತಿ ತರನೇ ಅವ್ರು ಮನೆಗೆ ಓಕೆನಾ. ಆ ಮಗುಗೆ ಏನ್ ಮಾಡಿದ್ರು ಅಂತಂದ್ರೆ ಬರ್ತ್ಡೇ ಟೈಮ್ಗೆ ಚೆನ್ನಾಗಿ ಕೂದಲು ಬರ್ಲಿ, ದಟ್ ಟು ಬಾಯ್ ಓಕೆನಾ. ಬರ್ತ್ಡೇ ಟೈಮ್ಗೆ ಚೆನ್ನಾಗಿ ಕೂದಲು ಬರ್ಲಿ ಅಂತ ಅಂದ್ಬಿಟ್ಟು 9 ತಿಂಗಳಿಗೆಲ್ಲ ಮುಡಿ ಕೊಟ್ಟಿಸ್ಕೊಂಡ್ ಬಂದ್ಬಿಟ್ರು. ಅವಾಗ ಎಷ್ಟು ಹರ್ಟ್ ಆಯ್ತು ಗೊತ್ತಾ ಪಾಪ. ಆ ಮಗು ಫಸ್ಟ್ ಇಯರ್ ಬರ್ಡೇಲಿ ವಿ ಡಿಡ್ಂಟ್ ಡೂ ಬರ್ತ್ಡೇ. ತುಂಬ ಚೆನ್ನಾಗಿ ಕೇಳ್ತಿದ್ರ, ಅವಿಷ್ಕಂಗೆ ನಾಮಕರಣ ಮಾಡಲ್ವಾ, ಬರ್ತ್ಡೇ ಮಾಡಲ್ವಾ? ಇಲ್ಲ, ಏನು ಗೊತ್ತಾ, ನಾವೇನಾದ್ರೂ ಫಂಕ್ಷನ್ ಮಾಡಬೇಕು ಅಂತಂದ್ರೆ ಎಲ್ಲಾರ್ದು ಕಾಲು ಹಿಡ್ಕೊಂಡು ಫಂಕ್ಷನ್ ಕರಿಬೇಕು, ಆ ರೀತಿ ಎಲ್ಲ ಡ್ರಾಮಾಗಳು ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೂ ಯಾಕೆ ಅಯ್ಯೋ ಎಂತ ಹೇಳು ಅಂತ ಫಂಕ್ಷನ್ ಎಲ್ಲ ಮಾಡಿ ನಮಗೆ ನೆಮ್ಮದಿ ಇಲ್ಲದೆ ಇರೋಂತಹ ಒಂದು ಇದು ಬೇಡ. ನಾವು ನೆಮ್ಮದಿಯಾಗಿ ಅವತ್ತಿನ ದಿನ ಖುಷಿಯಾಗಿ ಕಳೆದ್ರೆ ಸಾಕು. ಆ ರೀತಿ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಜೀವನ. ಸೊ ವಿ ಆರ್ ಓಕೆ ವಿತ್ ಇಟ್. ನಮಗೇನು ಮಾಡಲೇಬೇಕು ಅಂತೆಲ್ಲ ಏನೂ ಇಲ್ಲ. ಆ ಪ್ಲಾನ್ ಇದೆ, ಒಂದು 5 ವರ್ಷಕ್ಕೆ ಚೆನ್ನಾಗಿ ಮಾಡಬೇಕು, ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ಅವ್ರ ಬಟ್ಟೆ ಅವರೇ ಸೆಲೆಕ್ಟ್ ಮಾಡಬೇಕು, ಅವ್ರ ಥೀಮ್ನ ಅವರೇ ಸೆಲೆಕ್ಟ್ ಮಾಡಬೇಕು, ಆ ರೀತಿ ಎಲ್ಲ ಪ್ಲಾನ್ ಇದೆ. ವಿಲ್ ಬಿ ಡೂಯಿಂಗ್ ಇಟ್ ಓಕೆನಾ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಆ ಸಮಯಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಸೆ ಅಂತೂ ಇದೆ, ನೋಡೋಣ ಯಾವಾಗ ಆಗುತ್ತೆ ಅದು ಅವಾಗ ಮಾಡೋಣ. ಮುಡಿ ವಿಚಾರ ಇದು. ಈಗ ನಾನು ಹಂಗೆ ಹೇಳ್ದೆ ಕೃವಿಗೆ, ಬೇಡ ಅವಿಷ್ಕಂಗೂ ನಾವು ಅವಾಗ್ಲೇನೆ ಕೊಡೋಣ. ಅದಿತಿ ನಮ್ಮನ್ನು ಒಂದಿನ ಕೇಳಬಾರ್ದಲ್ಲ, ನನಗೆ ಯಾಕೆ ಫಸ್ಟ್ ಏನಾಗ್ತಿದೆ ಅವಿಷ್ಕ, ಜುಟ್ಟಿ ಯಾಕೆ ಇಟ್ಕೊಳ್ಳೋದು? ಅವಿಷ್ಕಂಗ್ ಮಾತ್ರ 1 year 9 months ಕೊಟ್ಬಿಟ್ಟು ಅದಿತಿ ನಮ್ಮನ್ನು ಕೇಳಿದ್ರೆ ಒಂದಿನ ನಾನು ಯಾಕೆ ಫಸ್ಟ್ ಬರ್ತ್ಡೇಲಿ ಬೋಡಿ ಅಂತ ಈ ಕಡೆ ಬಂದಿದ್ದೀನಿ. ಅಮ್ಮ ಎಲ್ಲೋದ್ರೂ ಜುಟ್ಟು ಜುಟ್ಟು ಜುಟ್ಟು, ಇದು ಜುಟ್ಟು ರಾಣಿ ಅಂತ. ಅದಕ್ಕೆ ಬೇಡ, ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಇದಾಗಿತ್ತು. ಇವಾಗ ಗೊತ್ತಿದ್ದು ನಾವು ಮಾಡೋದು ಬೇಡ, ಇಟ್ಸ್ ಓಕೆ ಕೊಡೋಣ ಅಂತ ಹೇಳಿದ್ದಾರೆ. ಸೊ ಕೊಡ್ತಾ ಇದ್ದೀವಿ. ಸೊ ಆ ರೀತಿಯ ಡ್ರಾಮಾ ಆಗಿತ್ತು. ಈಗಲೂ ನನಗೆ ಅದಿತಿ ಮುಡಿ ನೆನೆಸ್ಕೊಂಡ್ರೆ ತುಂಬಾನೇ ಹರ್ಟ್ ಆಗುತ್ತೆ. ಫಸ್ಟ್ ಬರ್ತ್ಡೇಲೇನೆ ಆ ಬೋಡಿ ಇದ್ರೆ ಏನು ಅಸಹ್ಯ ಆ ರೀತಿ ಅಲ್ಲ. ಆದ್ರೂ ಅವ್ರಿಗೂ 9 ತಿಂಗಳು ಕೊಟ್ಟಿದ್ರೆ ಅವ್ರಿಗೂ ಜುಟ್ಟು ಚೆನ್ನಾಗಿ ಬರ್ತಿತ್ತು. ಫಸ್ಟ್ ಬರ್ತ್ಡೇ ಚೆನ್ನಾಗಿ ಕಾಣಿಸ್ತಿದ್ರು, ಎಷ್ಟು ಲಿಟ್ರಲಿ ಮೊಟ್ಟೆ ತರ ಕಾಣಿಸ್ತಾ ಇದ್ರು ಅವತ್ತು ಫಸ್ಟ್ ಬರ್ತ್ಡೇಲಿ. ಇಟ್ಸ್ ಫೈನ್, ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ, ಏನು ಯೋಚನೆ ಇಲ್ಲ. ಸೊ ಓಕೆ, ಇವತ್ತು ಹೋಗ್ತಾ ಇದೀವಿ ಓಲೆ ಚುಚ್ಚೋದಕ್ಕೆ. ಅದ್ರ ಕಂಪ್ಲೀಟ್ ವ್ಲಾಗ್ನ ಹಾಕ್ತೀನಿ. ಬೆಳಗ್ಗೆಯಿಂದ ಏನೇನಾಯ್ತು ಅದನ್ನೆಲ್ಲಾನು ನಿಮ್ಗೆ ಶೇರ್ ಮಾಡ್ತೀನಿ. ವ್ಲಾಗ್ನ ಡೀಟೇಲ್ ಆಗಿ ನೋಡಿ. ಹೇಳಿ, ನಾನು ಓಲೆ ಚುಚ್ಚಿಸ್ಕೊಳ್ಳೋಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್, ಬರ್ತೀರಾ?
ಬಾ ಆಚೆಗೆ ಕೈ ಮುಗಿರಿ. ನಿಧಾನ ನಿಧಾನ ಹೇಳಿರಿ, ನಿಧಾನ ಹೇಳಿ. ಚಿನಿಯಲ್ಲಿ ನೋಡೋಣ. ಇದು ಸಣ್ಣ ನೋಡಿ, ಇದು ನೋಡಿ ಸರ್ ಎಷ್ಟು ಬರುತ್ತೆ ಅಂತ. ಇದೆ ಮಕ್ಕಳಿಗೆಲ್ಲ ಇದೆ. ಬಿಚ್ಚೋಯ್ತು. ನಿಧಾನ 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 ನಿಧಾನ. ನಿಧಾನ ನಿಧಾನ. ಬೇಕಾ ಬೇಕಾ ಬಿಡಿ ಬಿಡಿ ನಾರ್ಮಲ್ ಕಿವಿ ಬಿಟ್ರೆ ನಾರ್ಮಲ್. ನೀನ್ ಕೈ ಬಿಡು ಚಿನಿ. ನಿಮಗೆ ಗೊತ್ತಿರುತ್ತಲ್ಲ ಅವ್ರ ಆನೆ ಹಳ್ಳ ಚೆನ್ನಾಗಿದೆ. ಇದೈತೆ ಹಳ್ಳ ಬಿಡಿ ಬಿಡಿ. ಅವಿಷ್ಕಾ ಇದು ಚಿನಿ ನೀನು ಕಾಲೊಳಗೆ ಕಪ್ ಸೇರಿಸ್ಕೊಂಡು ತೊಳೆ ಮೇಲೆ ಕೊಂಡಿಸ್ಕೊಳ್ಳಿ. ಕಾಲು ಇಟ್ಕೊಂಡಿರ್ತಾರೆ. ಇಲ್ಲಮ್ಮ ಬಲ್ಗಡೆ ಬರ್, ಎರಡು ಕಡೆ ಬರ್ರಿ. ಚುಚ್ಚು ಟೈಮ್ ಬೇಕಾದ್ರೆ ಇಟ್ಕೊಂಡು ನಿಧಾನ ಚಿನಿ. ಕಾಡಲಿ ಒಂದು ಮನೆ ಇತ್ತು. ಸುಮ್ಮನೆ ಇರು. ಅದಕ್ಕೆ ಹುಷಾರು ಕಣೋ. ಅಲ್ಲಿ ಹೋಗ್ಬೇಡ ಬಾಯ್. ಕೂಡಿಸ್ಕೊ ಗಟ್ಟಿಯಾಗಿ. ಸುಮ್ಮನೆ ರುಚಿ. ಇಲ್ಲ ಆಗೋಯ್ತು.
ಆಗೋಯ್ತು ಅಷ್ಟೇ ಅಷ್ಟೇ ಆಗೋಯ್ತು. ಉದ್ದು ಕೊಟ್ಬಿಡು ರೀತಿ ಕೊಬ್ಬರಿ ಎಣ್ಣೆ ಕಾಯಿಸು. ವ್ಲಾಗ್ ನೋಡಿದ್ರಿ ಅಲ್ಲ, ಆವಿಷ್ಕಂದು ಓಲೆ ಚುಚ್ಚಿಸುವಂತಹ ಒಂದು ಸಿಂಪಲ್ ಏನು ಹೇಳೋದು ಒಂದು ರಿಚುವಲ್ಸ್ನ ನಾವು ಮಾಡಿಸಿದ್ವಿ. 5ನೇ ತಿಂಗಳಿಗೆ ನಾನು ಅವಾಗಲೇ ಹೇಳಿದೆ ಯಾಕೆ ಮಾಡಿಸ್ಲಿಲ್ಲ ಅಂತ. ಕಿವಿಗೆ ಕೆಲವರು ಏನು ಒಂದು ಆಯಿಂಟ್ಮೆಂಟ್ ಎಲ್ಲ ಹಾಕ್ತಾರೆ, ಪೇನ್ ಆಗದೆ ಇರುವಂಥದ್ದು ಆ್ಯಂಡ್ ನಂಬ್ ಬರುವಂತಹ ಆಯಿಂಟ್ಮೆಂಟ್ ಹಾಕ್ತಾರೆ. ಅದು ರಿಸರ್ಚ್ ಪ್ರಕಾರ ಏನು ಹೇಳುತ್ತೆ ಗೊತ್ತಾ, ಅದು ಮಕ್ಕಳಿಗೆ ಆ ಸಮಯಕ್ಕೆ ಮಕ್ಳಿಗೆ ನೋವು ಆಗದೆ ಇರ್ಬೋದು, ಬಟ್ ಅದರಿಂದ ಇರಿಟೇಷನ್ ಆಗುತ್ತೆ, ಬೇರೆ ರೀತಿಯಾದ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಬಳಸಬಾರ್ದು. ತುಂಬಾ ಪ್ರೊಫೆಷನಲ್ ಡಾಕ್ಟರ್ಸ್ ಎಲ್ಲ ಅವ್ರು ಏನು ಹೇಳ್ತಾರೆ, ಸ್ಕಿನ್ ಡಾಕ್ಟರ್ಸ್ ಎಲ್ಲ ಅವ್ರು ಇದನ್ನೆಲ್ಲ ರೆಕಮೆಂಡ್ ಮಾಡಲ್ಲ. ಎಲ್ಲಾನು ಮಕ್ಕಳು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಾಗತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಅದು ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಅಂದ್ರೆ ಎಲ್ಲಿ ಹಾಕಬೇಕು ಅದಕ್ಕಿಂತ ಬೇರೆ ಪಾರ್ಟಲ್ಲಿ ಹಾಕಿದ್ರೆ ಸ್ವೆಲ್ಲಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ, ಸ್ಕಿನ್ ಇರಿಟೇಷನ್ ಆಗುತ್ತೆ ಆ್ಯಂಡ್ ಅದು ಅಕ್ಯುರೇಟು ಅಲ್ಲ, ಇನ್ಅಕ್ಯುರೇಟ್ ಆಗಿ ಬಳಸಬಾರ್ದು. ಅದಕ್ಕೋಸ್ಕರ ದಟ್ ಈಸ್ ನಾಟ್ ರೆಕಮೆಂಡೆಡ್ ಬೈ ಪ್ರೊಫೆಷನಲ್ ಡಾಕ್ಟರ್ಸ್. ಅದಕ್ಕೋಸ್ಕರ ನಾನು ಅದಿತಿಗೂ ಬಳಸಲಿಲ್ಲ, ಇವನ್ ಆವಿಷ್ಕಂಗೂ ಬಳಸಲಿಲ್ಲ. ಇದು ಒಂದು ನಂಬ್ ಕ್ರೀಮ್ ಮ್ಯಾಟರ್. ಆ್ಯಂಡ್ ಗನ್ ಶಾಟ್ ಯಾಕೆ ತುಂಬಾ ಜನ ನನಗೆ ರೆಕಮೆಂಡ್ ಮಾಡಿದ್ದೀರಾ ನನ್ನ ಒಂದು DMs ಅಲ್ಲಿ, ಅಕ್ಕ ನಾವು ನಮ್ಮ ಮಗುಗೆ ಗನ್ ಶಾಟ್ ಮಾಡಿಸಿದ್ವಿ, ತುಂಬಾ ಸಿಂಪಲ್, ನೀವು ಮಾಡಿಸಿ, ಆವಿಷ್ಕಂಗೆ ಯಾಕೆ ಇನ್ನೂ ಮಾಡಿಸಿಲ್ಲ ಅಂತ ಕೇಳಿದ್ದೀರಾ, ಹೇಳಿದ್ರು ನನಗೆ ರೆಕಮೆಂಡ್ ಮಾಡಿದ್ರು. ಯಾಕೆ ಗನ್ ಶಾಟ್ ಮಾಡಿಸಬಾರ್ದು ಅಂತಂದ್ರೆ, ಅದು ಗನ್ ಶಾಟ್ ಮಾಡುವಾಗ ಮೆಟಲ್ ಇರುತ್ತೆ, ಅದು ಆಲ್ ಆಫ್ ಎ ಸಡನ್ ಮಗುವಿನ ಒಂದು ಏನಂತ ಹೇಳೋದು ಆ ಸೆನ್ಸಿಟಿವ್ ಕಿವಿ ಇರುತ್ತೆ ಅಲ್ಲ, ಆ ಒಂದು ಪಾರ್ಟ್ ಇಲ್ಲಿ ಆಲೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಸೊ ಆ ಪಾರ್ಟ್ಗೆ ಮೆಟಲ್ ಆಲ್ ಆಫ್ ಎ ಸಡನ್ ಹೋಗಬಾರ್ದು. ಇಟ್ಸ್ ನಾಟ್ ದಟ್ ಸೇಫ್ ಮಕ್ಕಳಿಗೆ. ಸೊ ಗನ್ ಶಾಟ್ನ ದಯವಿಟ್ಟು ರೆಕಮೆಂಡ್ ಮಾಡಬೇಡಿ. ತುಂಬಾ ಜನ ಆಲ್ರೆಡಿ ಮಾಡಿಸ್ಬಿಟ್ಟಿರ್ತೀರಾ. ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಗನ್ ಶಾಟ್ನ ಮಾಡ್ಸಕ್ ಹೋಗ್ಬಿಡಿ. ನಾವು ಅದಕ್ಕೋಸ್ಕರನೇ ಗನ್ ಶಾಟ್ನ ಮಾಡಿಸ್ತಿಲ್ಲ. ಈ ಒಂದು ಹಿಂದಿನ ಕಾಲದಲ್ಲಿ ಏನನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರು ಅದನ್ನೇ ಹಾಕಿದ್ವಿ. ಅಂಡ್ ಸ್ಟಡ್ ಸಹ ಹಾಕಿಲ್ಲ ನಾವು. ಅದಿತಿಗೂ ಈ ಲೋಲಾಕ್ ಅಂತ ಹೇಳ್ತೀವಿ ಅಲ್ವಾ, ಸೊ ಅದನ್ನೇ ಹಾಕ್ಸಿದ್ವಿ. ಆವಿಷ್ಕಂಗೂ ಸೇಮ್, ಆಲ್ಮೋಸ್ಟ್ ಸೇಮ್ ಸಿಮಿಲರ್ ತರನೇ ಸಿಕ್ತು. ಸೊ ಇಬ್ರಿಗೂ ಒಂದೇ ರೀತಿ. ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟಡ್ ಹಾಕ್ಸಿದ್ದಾರೆ 5th ಮಂತ್ಗೆ. ನಾನು ಯೋಚನೆ ಮಾಡ್ತಿದ್ದೆ ಏನ್ ಮಾಡೋದು ಅಂತ. ನಾನು ಯಾಕೆ ಸ್ಟಡ್ಗೆ ಹೋಗ್ಲಿಲ್ಲ, ಒಂದು ಸಿಂಪಲ್ ಸ್ಟಡ್ ಬರುತ್ತಲ್ಲ ವೈಟ್ ಕಲರ್, ಸೊ ಅದಕ್ಕೆ ಯಾಕೆ ಹೋಗ್ಲಿಲ್ಲ ಅಂತಂದ್ರೆ, ಆಬ್ವಿಯಸ್ಲಿ ಒಂದು 3-4 ಇಯರ್ಸ್ ಆದ್ಮೇಲೆ ಮಕ್ಕಳಿಗೆ ಸ್ಟಡ್ ಹಾಕ್ಬೋದು, ಬಟ್ 3-4 ಇಯರ್ಸ್ ಆದ್ಮೇಲೆ ಈ ರೀತಿ ಲೋಲಾಕ್ ಹಾಕಕ್ಕಾಗಲ್ಲ. ಎವ್ರಿ ಚೈಲ್ಡ್ ಹ್ಯಾಸ್ ಟು ಗೋ ಥ್ರೂ ಆಲ್ ಆಫ್ ದೀಸ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ಇಬ್ರಿಗೂ ಒಂದೇ ರೀತಿ ನಾನು ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ದು. ಬಟ್ ಆವಿಷ್ಕಂಗೆ 5th ಮಂತಲ್ಲಿ ಆಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ 9 ಮಂತಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ಇಷ್ಟೇ. ಸೊ ನಂಬ್ ಕ್ರೀಮ್ ಯಾಕೆ ಬಳಸಬಾರ್ದು ಅಂತಾನು ಹೇಳಿದ್ದೀನಿ. ಜೊತೆಗೆ ಗನ್ ಶಾಟ್ಸ್ನೆಲ್ಲ ಇಟ್ಸ್ ನಾಟ್ ಸೇಫ್ ಮಕ್ಕಳಿಗೆ. ಅಂಡ್ ವೆರಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಸಹ ಆಗಿದೆ. ಐ ಥಿಂಕ್ ಆ ಮಗು 4.5 ಇಯರ್ಸ್ ಇರ್ಬೋದು. ಗನ್ ಶಾಟ್ ಮಾಡಕ್ ಹೋಗಿ ಆ ಮಗುಗೆ ಆಲ್ ಆಫ್ ಎ ಸಡನ್ ಪ್ಯಾನಿಕ್ ಅಟ್ಯಾಕ್ ಆಗಿ ಆ ಮಗು ಎಕ್ಸ್ಪೈರ್ ಆಯಿತು. ಸೊ ಅದು ಅಷ್ಟು ಸೇಫ್ ಅಲ್ಲ ಮಕ್ಕಳಿಗೆ. ಅವರು ಚುಚ್ಚುವಾಗ್ಲೂ ಅಷ್ಟೇ, ಓಲೆನ ಚುಚ್ಚುವಾಗ ಆಚಾರು ಅಂತ ಏನು ಹೇಳ್ತೀವಿ, ಅವರು ನಿಧಾನಕ್ಕೆ ಸ್ವಲ್ಪ ಪೇನ್ ಆಗಿ ಜಾಸ್ತಿ ಪೇನ್ ಆಗುತ್ತೆ. ಆಲ್ ಆಫ್ ಎ ಸಡನ್ ಗನ್ ಶಾಟ್ ಅನ್ನೋದು ಮಕ್ಕಳಿಗೆ ತುಂಬಾ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಇಟ್ಸ್ ನಾಟ್ ಸೇಫ್ ಮಕ್ಕಳಿಗೆ. ನಿಜವಾಗ ದೊಡ್ಡವ್ರಿಗೂ ಅಷ್ಟೇ ಸೇಫ್ ಅಲ್ಲ, ದೊಡ್ಡವ್ರಿಗೂ ಅಷ್ಟೇ ಒಂಥರ ಶಾಕ್ ಆದಂಗೆ ಆಗುತ್ತೆ, ಒಂಥರ ಪ್ಯಾಲ್ಪಿಟೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಎದೆಬಡಿತ ಎಲ್ಲ ಜಾಸ್ತಿ ಆಗುತ್ತೆ. ಮಕ್ಳಿಗೂ ಅದು ಸೇಫ್ ಅಲ್ಲ. ದಯವಿಟ್ಟು ನೀವು ಗನ್ ಶಾಟ್ ಹೋಗೋದಕ್ಕಿಂತ ಈ ರೀತಿ ನಾರ್ಮಲ್ ಪಿಯರ್ಸಿಂಗ್ನೇ ನೀವು ಆಪ್ಷನ್ ಆಗಿ ಇಟ್ಕೊಳ್ಳಿ. ಆ ಆಪ್ಷನ್ ಆಗಿ ಇಟ್ಕೊಂಡು ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಒಂದು ಆವಿಷ್ಕ ಒಂದು ಇಯರ್ ಪಿಯರ್ಸಿಂಗ್ ಒಂದು ರಿಚುವಲ್, ಜೊತೆಗೆ ನಾನೇನೇನ ಫಾಲೋ ಮಾಡಿದ್ದೀನಿ ಅಂಡ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.